ಸಂಜು ವಿಟ್ಸ್ ಗೀತಾ 2 ಸಿನಿಮಾ ಥಿಯೇಟರ್ಗಳಲ್ಲಿ ಅದ್ಭುತವಾಗಿ ಪ್ರದರ್ಶನ ಆಗ್ತಾ ಇದೆ. ಇಡೀ ಫ್ಯಾಮಿಲಿ ಕೂತು ನೋಡುವಂಥ ಸಿನಿಮಾವನ್ನು ಕೊಟ್ಟಂಥ ನಿರ್ದೇಶಕರು ನಾಕ್ಷಕರು ಇದ್ದೇ ಇದ್ದಾರೆ. ಸರ್, ಮೊದಲನೇದಾಗಿ ಕಂಗ್ರೆಸ್ ಹೇಳ್ತೀನಿ. ಕಾರಣ ಒಂದು ಒಳ್ಳೆ ಬ್ಯೂಟಿಫುಲ್ ಸಿನಿಮಾ ಕೊಟ್ಟಿದ್ದಕ್ಕೆ. ಜನರು ಬರ್ತಾ ಇದ್ದಾರೆ, ಜನ ಥಿಯೇಟ್ರಿಗೆ ಬರಲ್ಲ ಅಂತ ಇದ್ರು, ಬಟ್ ಈಗ ಎಲ್ಲರೂ ಬರ್ತಾ ಇದ್ದಾರೆ. ಆ ಖುಷಿ ಬಗ್ಗೆ ಮೊದಲು ಹೇಳೋದಾದ್ರೆ ಇಲ್ಲ, ನಿಜವಲ್ಲೂ ಖುಷಿ ಆಗುತ್ತೆ. ಒಬ್ಬ ನಿರ್ದೇಶಕ ಅವನ ಕನಸನ್ನು ಒಬ್ಬ ನಿರ್ಮಾಪಕ ಸಾಕಾರಗೊಳಿಸೋದು ಮೊದಲನೇದು. ಯಾಕೆಂದರೆ ಫಸ್ಟ್ ಟೈಮು 21 ನಿಮಿಷ ಫುಟೇಜು ಮಿಸ್ ಆದಾಗ ಅಲ್ಲಿಗೆ ನಿರ್ಮಾಪಕರು ಸುಸ್ತಾಗಿ ಬಿಟ್ಬಿಡಿ ಈ ಸಿನಿಮಾನ ಅಂದಿದ್ರೆ ಏನಾಗ್ತಿತ್ತು. ಇಲ್ಲ ಬ್ರದರ್, ಮಾಡಿ ಬ್ರದರ್ ಅಂತೇಳಿ ಪುನಃ 21 ನಿಮಿಷನ ಕಾನೂನಾತ್ಮಕ ತಡೆಯಾಜ್ಞೆಯಿಂದ ಆಚೆ ತಂದು ನನಗೆ ತಂದು ಕೊಟ್ಟು ಮತ್ತೆ ನಾನು ಅದನ್ನು ಜೋಡಿಸಿ ನನ್ನ ಕನಸಿನ ಸಿನಿಮಾವನ್ನು ಮತ್ತೆ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿ ಆ್ಯಕ್ಚುಯಲ್ ರಿಲೀಸ್ ಅಂತ ಈಗ ಮಾಡಿದ್ದಾರೆ ಜೂನ್ 6ಕ್ಕೆ. ಆ ಸಿನಿಮಾನ ನೋಡಿ ಕರ್ನಾಟಕ ರಾಜ್ಯದಾದ್ಯಂತ ಜನ ಭಾಳ ಅದ್ಭುತವಾದ ಪ್ರತಿಕ್ರಿಯೆ ನೀಡ್ತಾಯಿದ್ದಾರೆ. ಯಾಕೆಂದರೆ ನಿಜವಾಗ್ಲೂ ಅದೊಂದು ಅದ್ಭುತವಾದ ಸಿನಿಮಾ. ನಿಮಗೆ ಅದೊಂದು ಇಂಗ್ಲೀಷ್ ಪ್ಯಾಟರ್ನ್ ಸಿನಿಮಾ, ಅಷ್ಟು ಸುಲಭವಾಗಿ ಅದನ್ನು ಕನ್ಸ್ಯೂಮ್ ಮಾಡೋಕ್ಕಾಗಲ್ಲ. ಸೊ ಆ ವಿಷುವಲ್ಸು, ಆ ಸ್ವಿಟ್ಜರ್ಲ್ಯಾಂಡು, ನಮ್ಮ ಸ್ನೇಹಿತರು ಹೆಂಡತಿ ಹೇಳ್ತಾ ರೀ ಪಿಕ್ಚರ್ಗೆ ಹೋಗ್ಬೇಕು ನಾವು, ಆ ಲೊಕೇಶನ್ನೇ ಅಷ್ಟು ಚೆನ್ನಾಗಿದೆ ಅಂತಿಲ್ಲ ರೀ ಅಂತ ಅವರೊಬ್ಬರು ನಿರ್ಮಾಪಕರು. ಸೊ ಹಾಗಾಗಿ ನಿರ್ಮಾಪಕರ ಹೆಂಡತಿ ಅವರು ನಮ್ಮ ಭಾಳ ಆತ್ಮೀಯರು, ಅವ್ರ ವೈಫ್ ಹೇಳಿದ್ರಂತೆ. ಸೊ ಬರೀ ಲೊಕೇಶನ್ ನೋಡೋಕ್ಕೆ ಸಿನಿಮಾಗೆ ಹೋಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಆ ಕತೆ, ಚಿತ್ರಕಥೆ, ಸಂಭಾಷಣೆ, ಸಂಗೀತ, ನಿರ್ದೇಶನ, ಛಾಯಾಗ್ರಹಣ, ನಟನೆ ಎಲ್ಲವೂ ಅದ್ಭುತವಾಗಿರೋ ಸಿನಿಮಾ ಸಂಜೆ ಪಾರ್ಟು. ಅದನ್ನು ನೋಡಿ ಆಡಿಯನ್ಸ್ ಎಕ್ಸ್ಟ್ರಾಡಿನರಿ ಅಂದಾಗ ಅದೊಂದು ಥ್ರಿಲ್ಗೋಸ್ಕರ ನಾವು ಅಷ್ಟು ಕಷ್ಟಪಟ್ಟಿರ್ತೀವಿ. ಸೊ ದೂರದ ಸ್ವಿಟ್ಜರ್ಲ್ಯಾಂಡಲ್ಲಿ 11 ಯಾರೂ ಮಾಡಿರೋದು ಲೊಕೇಶನಲ್ಲಿ ಅಂಥ ಲೊಕೇಶನ್ಗಳನ್ನ ಹುಡ್ಕೋದು, ಅಲ್ಲಿ ಪರ್ಮಿಷನ್ಗಳನ್ನ ತೊಗೊಳೋದು, ಅಲ್ಲಿ ಮಾಡೋದು. ಯಾಕೆ ಅಂತಂದರೆ ನನಗೆ ಅನ್ನ ಹಾಕಿ, ನನಗೆ ನೆರಳು ಕೊಟ್ಟು ನನ್ನನ್ನು ಬೆಳೆಸಿರೋ ನನ್ನ ಪ್ರೇಕ್ಷಕನನ್ನು ನಾನು ಸಂತೋಷಪಡಿಸಬೇಕು ಅನ್ನೋದು, ಅದು ಆದಾಗ ಖುಷಿ ಆಗುತ್ತೆ. ಈ ಖುಷಿಯ ನಡುವೆ ಒಂದು ಬೇಸರದ ಸಂಗತಿ, ನಟಿ ರಚಿತಾ ರಾಮ್ ಅವರು ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ. ನಾವು ಹಿಂದೆ ಕೂಡ ಕೇಳಿದ್ವಿ, ಸರ್ ಯಾಕೆ ಬರ್ತಾ ಇಲ್ಲ ಹೀರೋಯಿನ್ನು, ಪ್ರಚಾರಕ್ಕೆ ಯಾಕೆ ಬರ್ತಾ ಇಲ್ಲ. ಪ್ರತಿ ಸಲ ನಾವು ಕೇಳಿದಾಗಲೂ ಕೂಡ ನೀವು ಮಗುನ ಕಾಪಾಡ್ಕೊಂಡಾಗ ಇಲ್ಲ ಬರ್ತಾರೆ, ಪ್ಲಸ್ ಅಲ್ಲಿ ಸಿನಿಮಾ ಶೂಟಿಂಗಲ್ಲಿದ್ದಾರೆ, ಬೇರೆ ಯಾವುದೋ ಕಮಿಟ್ಮೆಂಟ್ ಇದೆ ಅಂತ ಹೇಳ್ತಾ ಇದ್ರಿ. ಬಟ್ ನಿಮ್ಮ ಸಹನೆಯ ಕೂಡ ಒಡೆದು ಇವತ್ತು ಒಂದು ಮುಂದಿನ ಹಂತಕ್ಕೆ ಹೋಗಿದ್ದೀರಿ. ನೆನ್ನೆ ಫಿಲ್ಮ್ ಚೇಂಬರಲ್ಲಿ ಕಂಪ್ಲೇಂಟ್ ಮಾಡಿದ್ದೀರಿ. ಈ ಒಂದು ಅಸಮಾಧಾನಕ್ಕೆ ಮೂಲ ಕಾರಣ ಏನಿರ್ಬೇಕು ಸರ್? ಈಗ ಒಬ್ಬ ನಟಿ ಪ್ರಚಾರಕ್ಕೆ ಬರಲ್ಲ ಅಂತಂದರೆ ಸಿನಿಮಾ ತಂಡದ ಜೊತೆಗೆ ಏನೋ ಅಸಮಾಧಾನ ಇರಬೇಕು, ಅಥವಾ ಆಕೆಗೆ ಏನೋ ನಾನು ಯಾಕೆ ಹೋಗಬೇಕು, ನಾನು ಸೂಪರ್ ಸ್ಟಾರ್, ಈ ಥರ ಒಂದು ಮದ ತಲೆ ಏರಿರಬೇಕು. ಇವೆರಡರಲ್ಲಿ ಯಾವುದು ಸರಿ ಸರ್? ನಾನು ಯಾಕೆಂದರೆ ಅವ್ರ ಮೈಂಡ್ನ ರೀಡ್ ಮಾಡೋಕ್ಕಾಗಲ್ಲ. ಬಟ್ ನನಗನ್ಸೋದು ಒಂದು, ಅದು ಧರ್ಮ ಅವ್ರದ್ದು. ಸಿನಿಮಾ ಕೆಲಸ ಮಾಡಿದ್ದಾರೆ. ಸೊ ಸಿನಿಮಾ ಕೆಲಸ ಮಾಡಿದ್ಮೇಲೆ ಆ ಸಿನಿಮಾ 2ನೇ ಸರಿ ರಿಲೀಸ್ ಆಗುತ್ತೋ, 3ನೇ ಸರಿ ರಿಲೀಸ್ ಆಗುತ್ತೋ, 30ನೇ ಸರಿ ರಿಲೀಸ್ ಆಗುತ್ತೋ, 300ನೇ ಸರಿ ರಿಲೀಸ್ ಆಗುತ್ತೋ, ಒಂದು ಪ್ರಮೋಷನ್ಗೆ ತಕ್ಕಂತೆ 1 ದಿನನೋ 2 ದಿನನೋ ಅಥವಾ ಅವ್ರ ಕೈಲಾದ್ರೆ 10 ದಿನನೋ ಮಾಡಿ ಸಪೋರ್ಟ್ ಮಾಡೋದು ಧರ್ಮ. ಸೊ ಅದು ಮಾಡದೇ ಇದ್ದಾಗ ಅವ್ರ ತಪ್ಪಾಗುತ್ತೆ. ಅವ್ರ ತಪ್ಪಾಗಿದೆ. ಈಗ ನಾನು ಸಾಕಷ್ಟು ತಾಳ್ಮೆಯಿಂದ ಕಾಯ್ದಿದ್ದೀನಿ. ಅವರ ಮ್ಯಾನೇಜರ್ಸ್ನ ರಿಕ್ವೆಸ್ಟ್ ಮಾಡಿದ್ದೀನಿ. ಒಂದು ಸರಿ ಅಂತೂ ಹೇಳಿದ್ದೀನಿ, ಅದೊಂದು ವಾಯ್ಸ್ ನೋಟ್ ಕಳಿಸ್ತೀನಿ. ಬೆಳಗಿನ ಜಾವ 5:30 ಎದ್ದು ನಾನು ಅವ್ರ ವಾಯ್ಸ್ ನೋಟ್ ಕಳಿಸ್ದೆ. ನೋಡಿ, ನಿಮಗೆ ಕಿವಿ ಕೇಳಿಸ್ತಾ ಇದೆಯೋ, ನಿಮಗೆ ಬುದ್ಧಿ ಇದೆಯೋ, ನಿಮ್ಗೆ ಅರ್ಥ ಆಗ್ತಿದೆಯೋ, ನಿಮ್ಗೆ ಅರ್ಥ ಆಗ್ತಿದೆಯೋ ನನಗೆ ಗೊತ್ತಿಲ್ಲ. ಈ ಕಡೆಗೆ ರಚಿತ್ ಮೇಲೆ ನನಗೆ ಗೌರವ, ನನ್ನ ಚಿತ್ರತಂಡದ ಬಗ್ಗೆ ನನಗೆ ಪ್ರೇಮ, ಎರಡೂ ಇದೆ. ನೀವು 2 ದಿನ ಡೇಟ್ ಕೊಡೋದು ಹೋದರೆ ನಾನೊಂದು ದಿನ ಒಂದು ಜಾಗದಲ್ಲಿ ನಿಂತ್ಕೋಬೇಕಾಗ್ತದೆ. ಯಾವುದೋ ಒಂದು ಚೇಂಬರ್ಲಿ ಕಂಪ್ಲೇಂಟ್ ಕೊಡೋ ಜಾಗ. ಅಲ್ಲಿ ನಿಂತ್ಕೊಂಡು ನಾನು ರಚಿತ್ ಬಗ್ಗೆ ಮಾತಾಡಿ, ನಾವು 2 ವರ್ಷ ಅಷ್ಟು ಚೆನ್ನಾಗಿದ್ವಿ. ಈ 2 ದಿನ ಡೇಟ್ ಕೊಡದೆ ನಾನು ಅವ್ರ ಬಗ್ಗೆ ಕಂಪ್ಲೇಂಟ್ ಕೊಡೋದು, ಮಾತಾಡೋದು, ಇದು ನಂಗೆ ಇಷ್ಟ ಇಲ್ಲ. ಏನೂ ಆಗಿಲ್ವ ಸರ್? ಚಿತ್ರತಂಡ ತುಂಬ ಪ್ರೀತಿಯಿಂದ ನೋಡ್ಕೊಂಡಿದ್ದೀನಿ. ಯಾವುದೇ ಇದನ್ನು ಗೆಸ್ ಮಾಡಿ ಹೇಳಿದ್ದೀನಿ. ನನ್ನನ್ನು ಆ ಜಾಗದಲ್ಲಿ ನಿಲ್ಲಿಸ್ಬೇಡಿ. ನಾನು ಒಂದು ಹುಡುಗಿ ಬಗ್ಗೆ ಕಂಪ್ಲೇಂಟ್ ಕೊಟ್ಟು ಮಾತಾಡೋ ಜಾಗದಲ್ಲಿ ನಾನು ನಿಲ್ಲಿಸ್ಬೇಡಿ. ನಾನು ಯಾವತ್ತೂ ಹಂಗೆ ಮಾಡಿಲ್ಲ. 11ನೇ ಸಿನಿಮಾ, 10 ಸಿನಿಮಾದಲ್ಲಿದೆ, 11ನೇ ಸಿನಿಮಾದಲ್ಲಿ ನಿಲ್ಲಿಸ್ಬೇಡಿ ಪ್ಲೀಸ್. 2 ದಿನ ಅಡ್ಜಸ್ಟ್ ಮಾಡಿ. ಒಂದು ದಿನ, ಒಂದು ಅರ್ಧ ದಿನ ಶಿವಣ್ಣವ್ರು ಬರ್ತಾರೆ, ಅವತ್ತೊಂದು ಅರ್ಧ ದಿನ ಅವ್ರ ಜೊತೆ ಪಿಕ್ಚರ್ ನೋಡ್ಬಿಡಲಿ, ಪ್ರೀ ರಿಲೀಸ್ ಇವೆಂಟು. ಇನ್ನೊಂದು ಒಂದು ಟಿ ವಿ ಇಂಟರ್ವ್ಯೂಸು ಇದೆ, ಅಡ್ಜಸ್ಟ್ ಮಾಡಿ. ಮಿಕ್ಕಿದ ನಾನು ಅಡ್ಜಸ್ಟ್ ಮಾಡ್ತೀನಿ, ನಾನು ಪ್ಲ್ಯಾನ್ ಮಾಡ್ತೀನಿ ಪ್ರಮೋಷನ್ಸು. ಅದಕ್ಕೂ ಗೌರವ ಇಲ್ಲ. ಕೊನೆಗೆ ನಾನು ರಿಕ್ವೆಸ್ಟ್ ಮಾಡಿದೆ. ಆಮೇಲೆ ಚೇಂಬರ್ಗೆ ಮನವಿ ಮಾಡಿದ್ವಿ. ಚೇಂಬರ್ಗೆ ನೀವು ಕೇಳಿದ್ರಿ, ಸರ್ ಈ ಸುದ್ದಿ ಕೊಡಿ ಸರ್, ನಾವು ಸುದ್ದಿ ಮಾಡ್ತೀವಿ ಚೇಂಬರ್ಲಿ ರಚಿತಾ ರಾಮ್ ಅವ್ರ ಬಗ್ಗೆ ಅಂತ. ನಾನು ಅವತ್ತೇನು ಹೇಳಿದೆ, ನಿಮಗೆ ಇಲ್ಲ ಬ್ರದರ್, ನಮ್ಮ ಸಮಸ್ಯೆ ನಾವು ಸಾಲ್ವ್ ಮಾಡ್ಕೋತೀವಿ, ನ್ಯೂಸ್ ಏನು ಬೇಡ ಅಂತ ಹೇಳಿದೆ. ಆಮೇಲೆ ಈಗೆಲ್ಲ ಚೀಪ್ ಗಿಮಿಕ್ ಮಾಡ್ತಾಯಿದ್ದಾರೆ ನಾಗಶೇಖರ್ ಪ್ರಮೋಷನ್ಸ್ಗೆ. ನಾಗಶೇಖರ್ಗೆ ಚೀಪ್ ಗಿಮಿಕ್ ಮಾಡುವಂಥ ಅಗತ್ಯ ಏನಿದೆ? ಹಂಗೇನು ಮಾಡೋಂಗಿದ್ರೆ ಒಂದು ತಿಂಗಳಿಂದನೇ ನಿಮಗೆ ನ್ಯೂಸ್ ಕೊಟ್ಬಿಡ್ತಿದ್ನಲ್ಲ ಅಲ್ವಾ? ಸೊ ಅದೆಲ್ಲ ನಮ್ಗೆ ಅಗತ್ಯನೂ ಇಲ್ಲ, ನಮ್ಗೆ ಬೇಕಾಗೂ ಇಲ್ಲ, ಇವತ್ತು ಬೇಕಾಗಿಲ್ಲ. ಆಮೇಲೆ ನಾವು ಒಳ್ಳೆ ಸಿನಿಮಾ ಮಾಡಿದೆ, ನೀವು ಎಷ್ಟು ಚೀಪ್ ಗಿಮಿಕ್ ಮಾಡೋದು ಜನ ಬರೋಲ್ಲ. ಜನರಷ್ಟು ಬುದ್ಧಿವಂತರು ಜಗತ್ತಲ್ಲಿ ಯಾರಿಲ್ಲ. ಸೊ ಹಂಗಾಗಿ ಇದೆಲ್ಲ ಏನಿಲ್ಲ. ಬಟ್ ನೋವಾಗಿದೆ. ನಾನು ಈಗಲೂ ಕೇಳ್ತಾ ಇರೋದು ಏನಂತಂದರೆ, ರಚಿತಾ ಅವ್ರಿಗೆ ಯಾಕೆ ನೀವು ಬರ್ತಿಲ್ಲ? ನನಗೆ ಅದೇ ಪ್ರಶ್ನೆ ಆಗೋದು. ನಾನು ಹೋದ ಕಡೆಯಲ್ಲಿ ಯಾಕೆ ರಚಿತಾ ರಾಮ್ ಅವ್ರು ಬರ್ತಾಯಿಲ್ಲ? ಪತ್ರಕರ್ತರು ಕೇಳ್ತಾರೆ ಯಾಕೆ ರಚಿತಾ ರಾಮ್ ಅವ್ರು ಬರ್ತಾಯಿಲ್ಲ? ಮಾಧ್ಯಮದವ್ರು ಕೇಳ್ತಾರೆ ಯಾಕೆ ರಚಿತಾ ರಾಮ್ ಅವ್ರು ಬರ್ತಾಯಿಲ್ಲ? ಆಮೇಲೆ ಇದು ಥಿಯೇಟ್ರ್ ವಿಸಿಟ್ಗೆ ಹೋಗ್ತೀರಿ, ಸರ್ ರಚಿತಾ ರಾಮ್ ಅವ್ರು ಯಾಕೆ ಬರ್ತಿಲ್ಲ ಸರ್
ಅಂತಾರೆ. ಹಾಂ, ಮೊನ್ನೆ ಕೋರ್ಟ್ಗೆ ಹೋಗಿದ್ದೀನಿ, ಕೋರ್ಟಲ್ಲಿ ಒಬ್ಬರು ಕೇಳ್ತಾರೆ, ಯಾಕೆ ಸರ್ ರಚಿತಾರಾಮ್ ಬರ್ತಾರಲ್ಲ ಪ್ರಮೋಷನ್ಗೆ ಅಂತ. ಅಯ್ಯೋ ರಾಮ, ನಾನು ಏನು ಉತ್ತರ ಹೇಳಬೇಕು? ನಿಮಗೂ ಅವ್ರಿಗೇನೋ ಪ್ರಾಬ್ಲಮ್ಮಾ? ಹಾಂ, ಪ್ರಾಬ್ಲಮ್ ಯಾಕಾಗುತ್ತೆ? ಜನಸಾಮಾನ್ಯರು ಏನ್ಕೋಬೇಕು? ಅವ್ರು ಕೋರ್ಟಲ್ಲಿ ಕೇಳಿದ್ದು, ಏನು ಸರ್ ನಿಮ್ಗೆ ಅವ್ರಿಗೇನೋ ಪ್ರಾಬ್ಲಮ್ ಸರ್? ಹಾಂ ಸರ್, ನಮಗೂ ಅವ್ರಿಗೆ ಯಾಕೆ ಪ್ರಾಬ್ಲಮ್ ಆಗುತ್ತೆ ಸರ್? ಅವ್ರು ಬರ್ತಾರೆ, ಅವ್ರ ಕೆಲಸ ಮಾಡ್ಕೊಂಡು ಹೋಗ್ತಾರೆ, ನಾವು ಬರ್ತೀವಿ ನಮ್ಮ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಸರ್. ಅವ್ರ ಮನೆಗೆ ಅವ್ರು ಹೋಯ್ತಾರೆ, ನಮ್ಮ ಮನೆ ನಾವು ಹೋಯ್ತೀವಿ, ನಮಗೆ ಯಾಕೆ ಪ್ರಾಬ್ಲಮ್ ಆಗುತ್ತೆ? ಮತ್ತು ಯಾಕೆ ಹಂಗೆ ಮಾಡೋದಿಲ್ವಲ್ಲ ಅವರು? ಯಾಕೆ ಮಾಡಿದರು ಅಂತ ಮೂರೇ ಮಂಡ್ಯದಿಂದ ಯಾಕಲಾ ಬತ್ತಿರಲ್ಲ ಅವಳು? ಹಾಂ, ಹಂಗೆಲ್ಲ ಕಡೆ ಅವರು ಬ್ಯುಸಿ ಇದ್ದಾರಂತೆ, ಶೂಟಿಂಗಲ್ಲಿದ್ದಾರೆ, ಬರ್ತಾರೆ. ಈ ವರ್ಷೊಂಬತ್ತು ಕಾಲುವೆ ಮಂಡ್ಯದಿಂದ ಒಬ್ಬ ವರ್ಷೊಂಬತ್ತು ಕಾಲು ಬ್ಯುಸಿ ಇದ್ದಾರೆ ಯಾರು. ಇವ್ರಿಗೆಲ್ಲ ಎಷ್ಟು ಪ್ರಶ್ನೆಗೆ ಉತ್ತರ ಹೇಳಿ ಕೊನೆಗೆ ನಾನು ಕಟ್ಟೆ ಹೊಡೆದೋಯ್ತು. ಕೊನೆಗೆ ಇವತ್ತು ಶಿವಣ್ಣವ್ರ ಸಿನಿಮಾ ನೋಡ್ತಾ ಇದ್ದಾರೆ. ನನಗೆ ಆ್ಯಕ್ಚುಲಿ ನಾನು ಎಲ್ಲಿವರೆಗೂ ನಾನು ತಾಳ್ಮೆ ಕಳ್ಕೊಂಡಿರಲಿಲ್ಲ, ಅಂದರೆ ಅಟ್ಲೀಸ್ಟು ಸಿನಿಮಾ ಗೆದ್ದಿದೆ. ಶಿವಣ್ಣವರು ಅಮೇರಿಕಾಯಿಂದ ಬಂದಿದ್ದಾರೆ. ಅಮೇರಿಕಾಯಿಂದ ಬಂದಿರೋರು ನಾನು ಕಿಟ್ಟಿಯವರು ನಿರ್ಮಾಪಕರು ಕೇಳಿದಾಗ ಬರ್ತೀನಿ ನಮ್ಮ ಗುರುವಾರ. ಗೀತಾಕ್ಕಂತೂ ನಮ್ಮ ಶಾಲಾ ಮಕ್ಕಳ ಜೊತೆ ನೋಡ್ತೀನಿ, ಶಾಂತಿರಾಮ ಮಕ್ಕಳ ಜೊತೆ. ಸೊ ಮೈಸೂರಲ್ಲಿ ಶೋ ನಡೀತಾ ಇದೆ ಇವಾಗ, ನಾನು ಅಲ್ಲಿಗೆ ಹೊಡ್ತಾ ಇದ್ದೀನಿ. ಅವರಿದ್ದಾಗ ನಮ್ಮ ತಂಡ ಅಲ್ಲಿದ್ದರೆ, ರಚಿತಾರಾಮ್ ಅವರು, ನಾನು, ಹೀರೋ, ಪ್ರೊಡ್ಯೂಸರ್, ಒಂದಷ್ಟು ಜನ ಕಲಾವಿದರು ಅಲ್ಲಿದ್ದರೆ ಆ ಮಕ್ಕಳು ಖುಷಿ ಪಡ್ತಾರೆ, ಶಿವಣ್ಣ ಖುಷಿ ಪಡ್ತಾರೆ ಅಂತ ನಾನು ಆಸೆ ಮಾಡಿ ಅದನ್ನೂ ಕೇಳಿಸ್ದೆ. ಅದಕ್ಕೂ ಇಲ್ಲ ಅಂತಂದಾಗ ನಂಗೆ ತುಂಬ ಬೇಜಾರಾಯಿತು. ಸರ್, ಈಗ ಇಂಡಸ್ಟ್ರಿಯಲ್ಲಿ ಸುಮಾರು 20 ವರ್ಷ ಕಳೆದಿದ್ದೀರಿ, ನಟನಾಗಿ, ನಿರ್ದೇಶಕನಾಗಿ, ಸಾಕಷ್ಟು ಆ್ಯಂಗಲ್ಗಳ ಕೆಲಸ ಮಾಡಿದ್ದೀರಿ ನೀವು. ನಿಮ್ಗೆ ಯಾವತ್ತಾದ್ರೂ ಈ ಥರ ಆಗಿತ್ತಾ ಸರ್? ಒಂದು ಹೀರೋಯಿನ್ ಡೇಟ್ ತೊಗೊಂಡಾದ್ಮೇಲೆ ಪ್ರಚಾರಕ್ಕೆ ಬರದೆ, ಫೋನ್ ರೆಸ್ಪಾನ್ಸ್ ಮಾಡಿದೆ, ಹೇಳಿದ್ದಕ್ಕೆ ಅದಕ್ಕೆ ವಾಯ್ಸ್ ನೋಟ್ ಕಳಿಸಿದ್ರು ಬೆಳಗಿನ ಜಾವದಕ್ಕೂ ರಿಪ್ಲೈ ಬರದೆ, ಕಿವಿ ಕೇಳಿಸ್ದಲೇ ಇರೋ ಥರ ಯಾವತ್ತಾದ್ರೂ ಒಂದು ಅನುಭವ, ಕೆಟ್ಟ ಅನುಭವ ನಿಮ್ಗೆ ಆಗಿದೆ ಸರ್ ಈ ರಚಿತಾರಾಮ್ ಅವ್ರನ್ನ ಬಿಟ್ಟು? ಸರ್, ಪ್ರತಿ ಸಿನಿಮಾದಲ್ಲೂ ಒಂದು ಹೀರೋಯಿನಿಂದ 9 ಸಮಸ್ಯೆ ಆಗೇ ಆಗ್ತದೆ ಸರ್. ಒಂದು ಹೀರೋಯಿಂದ 3 ಸಮಸ್ಯೆ ಆಗೇ ಆಗ್ತದೆ ಸರ್. ಸಿನಿಮಾ ಆದಮೇಲೆ ಸಮಸ್ಯೆ ಅದು. ಆ ಸಮಸ್ಯೆಗಳನ್ನು ನಿಭಾಯಿಸೋ ಶಕ್ತಿ ಇರೋರು ಮಾತ್ರ ಡೈರೆಕ್ಟರ್ ಆಗಬೇಕು, ಇಲ್ಲಾಂದರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬರಬಾರ್ದು. ಸೊ ನಮಗೆ ಅದನ್ನೇ ಫಸ್ಟ್ ನಮ್ಮ ಗುರು ಕೆ ವಿ ರಾಜ್ ಅವರು ಹೇಳ್ಕೊಟ್ಟಿದ್ದು. ನನ್ನ ಗುರು ಕೆ ವಿ ರಾಜ್ ಅವರು, MS ರಮೇಶ್, ಇಟ್ಸ್ ಟೆನ್ಷನ್ ಜಾಬ್ ಕಡೆ ವೈ ವಾಂಟ್ ಬಿಕಮ್ ಅ ಡೈರೆಕ್ಟರ್, ಯು ಆರ್ ಹ್ಯಾಪಿ ಆಸ್ ಅನ್ ಆ್ಯಕ್ಟರ್ ಆ್ಯಕ್ಟ್ ಮಾಡ್ಕೊಂಡಿರು. ಇಲ್ಲ, ಬಟ್ ಕೆ ವಿ ರಾಜ್ ಅವರು ಹೇಳಿದ್ರು, ಅವನಲ್ಲ ವಿಲ್ ಬಿಕಮ್ ಅ ವೆರಿ ಗುಡ್ ಡೈರೆಕ್ಟರ್, ಆಗ್ಲಿ ಸುಮ್ಮನಿರು. ಸೊ ಅವ್ರು ಹೇಳ್ಕೊಟ್ಟಿದ್ದೆ ಟೆನ್ಷನ್ ತೊಗೊಳೋದನ್ನು ನಾವು ಅವತ್ತೇ ಬೇಸ ಮಾಡ್ಕೊಂಡ್ಬಿಟ್ಟಿದ್ದೆ. ನಮಗೆ ಇದೆಲ್ಲ ಟೆನ್ಷನ್ ಅಂತ ಅನ್ಸಲ್ಲ. ಆಮೇಲೆ ಎಷ್ಟು ನಡೆದ್ರು ನಾವು ಮುಚ್ಕೊಂಡು ಹೋಗ್ತಾ ಇರ್ತೀವಿ. ಅಂದರೆ ನನಗೆ ಅನ್ಸೋದು ಅಂದರೆ ಸರ್, ನಿಮಗಿರೋ ಅಷ್ಟು ತಾಳ್ಮೆ ನಾವು ಕಂಡಂತೆ ಇವತ್ತಿನ ನಿರ್ದೇಶಕರಲ್ಲಿ ಇಲ್ಲ. ನಿಮ್ಮನ್ನು ತಾಳ್ಮೆಯನ್ನೂ ಕೆಡಿಸಿದ್ದಾರೆ ರಚಿತಾರಾಮ್ ಮೇಡಮ್ ಅವರು ಅಂತಂದರೆ ನಿಮ್ಮ ಮನಸ್ಸಿಗೆ ಎಷ್ಟು ನೋವಾಗಿರ್ತೀವಿ ವಿಚಾರದಲ್ಲಿ. ಒಂದು ಸಿನಿಮಾ ಕೂಸು ಸರ್, ಅದೆಲ್ಲರೂ ಜವಾಬ್ದಾರಿ, ನಿಮ್ಮದು, ಕಿಟ್ಟಪ್ಪರದು, ನಿರ್ಮಾಪಕರದು, ಸಣ್ಣ ಸಣ್ಣ ಆರ್ಟಿಸ್ಟ್ಗಳದು ಎಲ್ಲದೂ ಸಹ. ಸಿನಿಮಾದ ಮೇನ್ ಲೀಡು ನೀವು ಹೀರೋಯಿನ್ ಆದಾಗ ನಿಮ್ಮ ಮಗು ಎತ್ತಬೇಕಲ್ಲ ಸರ್, ನೀವು ಎಷ್ಟು ಸಾಧ್ಯವೋ ಎತ್ತಬೇಕು, ಎಲ್ಲೆಲ್ಲಿ ಮಾಡಬೇಕು ಅಲ್ಲಿ ಮಾಡಬೇಕು. ಆ ರೀತಿ ಮಾಡಿದೆ ಇವತ್ತು ನೀವು ಈ ರೀತಿಯ ಉದ್ದಟತನ ತೋರಿಸ್ತೀರಿ ಅಂತಂದರೆ, ನಿಮ್ಮಂಥ ಒಬ್ಬ ಸಾಧು ಪ್ರಾಣಿಯನ್ನು ಫಿಲ್ಮ್ ಚೇಂಬರ್ಗೆ ಒಂದು ಕಂಪ್ಲೇಂಟ್ ಕೊಡೋ ರೀತಿ ಮಾಡ್ತೀರಿ ಅಂದರೆ ಅದೇನಾಗುತ್ತೆ? ನಮಗೆ ಯಾವತ್ತು ನಾವು ನಿರ್ಮಾಪಕರನ್ನು ಉಳಿಸ್ಕೊಳ್ಳೋ ಕಾಳಜಿ ಇರುವಂಥ ನಿರ್ದೇಶಕರು. ಸೊ ಹಾಗಾಗಿ ನಾವೇನು ಮಾಡ್ತೀವಿ, ಅದು ಮಗು ಹೌದು ನಮ್ಮ ಸಿನಿಮಾಗೆ. ನಾವು ಹಾಲು ಕುಡಿಸ್ತೀವಿ, ತೊಳಿತೀವಿ, ಒರೆಸ್ತೀವಿ, ಸ್ನಾನ ಮಾಡ್ತೀವಿ, ಶೂ ಹಾಕ್ತೀವಿ, ಬಟ್ಟೆ ಹಾಕ್ತೀವಿ. ರಚಿತಾ ಅವ್ರು ಕೇಳ್ಕೊಂಡಿದ್ದೇನಿಲ್ಲ, ಒಂದು ಜಡೆ ಹಾಕ್ಕೊಡಿ ಅಂತ. ಆ ಮಗುಗೆ ಒಂದು ಜಡೆ ಹಾಕಿ, ಒಂದು ಕುಂಡಿ ಹಾಕ್ಕೊಡಿ. ಅದು ಅವ್ರ ಧರ್ಮ ಆಗಿತ್ತು. ಒಂದು ಟೀಮ್ ಮೆಂಬರಲ್ಲಿ ಎಲ್ಲೊಬ್ಬರು ಕೆಲಸ ಮಾಡ್ತಿರ್ಬೇಕಾದ್ರೆ ನಿಮ್ಗೊಂದು ತಲೆ ಬಾಚೋದು, ಒಂದು ಜಡೆ ಹಾಕೋದು, ಅದು ನಿಮಗೆ ಕೊಟ್ಟಿದ್ದ ಕೆಲಸ ಆಗಿತ್ತು. ಅದನ್ನು ನೀವು ಮಾಡಲಿಲ್ಲ. ಸೊ ತಪ್ಪು. ನೀವು ನೋಡಿ, ಶಿ ಈಸ್ ವೆರಿ ಕ್ಲೋಸ್ ಟು ಮೀ, ಶಿ ಈಸ್ ಅ ವೆರಿ ಕ್ಲೋಸ್ ಫ್ರೆಂಡ್ ಆಫ್ ಮೈಂಡ್. ಎಲ್ಲರೂ ಹೇಳ್ತಿದ್ರು, ಈ ಡೈರೆಕ್ಟರ್ ಇಷ್ಟೊಂದು ದಿನ ಪ್ರೊಟೆಕ್ಟ್ ಮಾಡ್ಕೊಂಡು ಬಂದಿರೋದು. ಹಾಗೆ ನನ್ನ ಕಂಪ್ಲೇಂಟು ಅದೇನೆ ಸರ್, ನೀವೇ ಪ್ರೊಟೆಕ್ಟ್ ಮಾಡಿದ್ದೀರಾ. ಅಲ್ಲ, ಅದೇ ಇವ್ರು ನಮ್ಮ ಪ್ರೊಡ್ಯೂಸರ್ ಎಲ್ಲರೂ ಬೈತಿರ್ತಾರೆ, ನನ್ನ ಟೀಮವರಲ್ಲಿ ನೀವು ಅವ್ರನ್ನ ತಲೆ ಮೇಲೆ ಹೊತ್ಕೊಂಡು ಅವ್ರನ್ನ ಮೆರೆಸ್ಬಿಟ್ರಿ, ಅದಕ್ಕೆ ಇಲ್ಲಿವರೆಗೆ ಬಂತು. ಸರ್, ಒಬ್ರಿಗೊಬ್ರು ಗೌರವ ಕೊಡೋದನ್ನು ನೀವು ತಲೆ ಮೇಲೆ ಹೊತ್ಕೊಂಡು ಮೆರೆಸ್ಬಿಟ್ರಿ ಅನ್ನೋದಾದರೆ ಗೌರವ ಅನ್ನೋ ಪದಕ್ಕೆ ಅರ್ಥ ಇರಲ್ಲ ಸರ್. ಅಲ್ಲ, ಅದು ಎದುರುಗಡೆ ಇರೋದು ಅರ್ಥ ಆಗಬೇಕಲ್ಲ ಸರ್, ಇದು ಗೌರವ ಅಂತ ಅರ್ಥ ಆಗಬೇಕಲ್ಲ ಸರ್. ಅವ್ರು ಅರ್ಥ ಮಾಡ್ಕೊಂಡಿಲ್ಲ ಅನ್ನೋದಕ್ಕೆ ನನಗೇನಾಯಿತು, ಇವ್ರಿಗೆ ಅದು ಅರ್ಥನೇ ಆಗಲಿಲ್ವಾ? ಸರ್, ಇದು ಆಗಲಿ ಚೇಂಬರಲ್ಲಾದರೂ ಬಂದು ಹೇಳಿ, ಅವಾಗಲಾದರೂ ಅರ್ಥ ಆಗಲಿ ಅಂದ್ಬಿಟ್ಟು ಚೇಂಬರಲ್ಲಿ ಕಂಪ್ಲೇಂಟ್ ಕೊಟ್ಟೆ. ಈಗಲೂ ಚೇಂಬರಲ್ಲಿ ಕೇಳ್ಕೊಂಡಿರೋದೇನು, ನಾನು ಪ್ರಮೋಷನ್ಗೆ ಬನ್ನಿ ಅಂತಲ್ಲ, ನೀವು ಯಾಕೆ ಬರ್ತಿಲ್ಲ, ನಿಮ್ಮ ಸಮಸ್ಯೆ ಏನು? ನಮಗೂ ಫೋನ್ ಸಿಗ್ತಾಯಿಲ್ಲ, ನಮಗೂ ಹೇಳ್ತಾಯಿಲ್ಲ. ಈಗ ಬೇರೆ ಸಿನಿಮಾದಲ್ಲೂ ಆಗುತ್ತೆ ಸರ್, ಈಗ ಒಂಚೂರು ಬ್ಯುಸಿ ಇದ್ದೀನಿ ಸರ್, ನಾನು ಬರೋಕ್ಕಾಗಲ್ಲ ಸರ್ ಅಂದಾಗ ಬರೋಲ್ಲ ಬೇಡಮ್ಮ ಅಂತೀವಿ ನಾವು. ಸರ್, ಅವತ್ತೊಂದು ದಿನ ಫ್ರೀ ಇದ್ದೀನಿ, ಬರಲ್ಲ ಸರ್, ಅವತ್ತು ಬಾಮ್ಮ ಅಂತೀವಿ. ಸರ್, ಈಗ ಒಂಚೂರು ಆ ಶೂಟಿಂಗಲ್ಲಿ ಸ್ಟಕ್ ಆಗಿದ್ದೀನಿ ಸರ್ ಅಂತಂದರೆ, ಅಲ್ಲಿಂದ ನೀವು ಬಿಡಿಸ್ಕೊಂಡ್ರೆ ನಾನು ಬಂದುಬಿಡ್ತೀನಿ ಸರ್, ಅಲ್ಲಿಂದ ಬಿಡಿಸ್ಕೋತೀವಿ. ನೀವು ಯಾವುದಕ್ಕೂ, ಯಾವ ಪ್ರಶ್ನೆಗಳಿಗೂ ಉತ್ತರ ಇಲ್ಲ. ನಿಮ್ಮಿಂದ ಒಂದು ಫೋನ್ ಮಾಡೋಷ್ಟು ಸಂಯಮ ಇಲ್ಲ, ಸಮಯ ಇಲ್ಲ. ನಿಮ್ಮ ಮ್ಯಾನೇಜರ್ಗಳಿಗೆ ನಾವು ಹೇಳೋದನ್ನು ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇಲ್ಲ. ಇದೆಲ್ಲವೂ ಆದಾಗ ತಪ್ಪು ಏನಾಗುತ್ತೆ, ನಾನು ಡ್ರೈವರ್ ಮಾಡ್ದೆ ಅಂತ ಹೇಳಲ್ಲ. ಈಗ
ಒಂದು ಕಾರ್ ಆಕ್ಸಿಡೆಂಟ್ ಆಗ್ಬಿಡ್ತೀನಿ ಕಡೆ, ನಾನು ಕೂತಿರ್ತೀನಿ, ನಾನು ಡ್ರೈವರ್ ಮಾಡ್ದಂತಲ್ಲ, ನಾಗಶೇಖರ್ ಕಾರ್ ಆಕ್ಸಿಡೆಂಟ್ ಆಗ್ಬಿಡ್ತಂತ. ಸೊ ಹಾಗೆ ನಿಮ್ಮ ಡ್ರೈವರ್ಗಳು, ನಿಮ್ಮ ಮ್ಯಾನೇಜರ್ಗಳು ಅವ್ರು ಮಾಡಿದ ತಪ್ಪಿಗೆ ಇವತ್ತು ರಚಿತಾರಾಮ್ ಅವರು ಡ್ಯಾಮೇಜ್ ಆಗಿದೆಯಾ? ರಚಿತಾರಾಮ್ ಅವ್ರು ಮಾಡಿರೋ ತಪ್ಪಿಂದ ಈ ನಮ್ಮ ಅಲ್ಲ, ಅವರು ತಪ್ಪು ಮಾಡಿದ್ದಾರೆ, ಈ ಡ್ರೈವರ್ಗಳು ನಮ್ಮ ಕಮ್ಯುನಿಕೇಟ್ ಮಾಡಿದ್ರೆ ಹಾಳು ಮಾಡಿದಾರ ಏನು? ಈಗ ಇಷ್ಟೊಂದು ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಬರ್ತಾ ಯಾಕೆ ರಿಯಾಕ್ಟ್ ಮಾಡ್ತಾ ಇಲ್ಲ? ಚೇಂಬರ್ ಅವ್ರು ಏನು ಮಾಡ್ತಿದ್ದಾರೆ? ಇದೆಲ್ಲ ಪ್ರಶ್ನೆಗಳಿದೆ. ಇವತ್ತು ಶಿವಣ್ಣ ಸಿನಿಮಾ ನೋಡ್ತಾ ಇದ್ದಾರೆ, ಆ ಶಿವಣ್ಣ ಸಿನಿಮಾ ನೋಡಲಿ, ಮತ್ತು ನಾಳೆ ಬರ್ತೀನಿ, ನಾಳೆ ಬಂದ್ಬಿಟ್ಟು ಚೇಂಬರ್ ಅವ್ರು ಏನು ನ್ಯಾಯ ಕೊಡಿಸ್ತಾರೆ ನೋಡೋಣ. ಸರ್, ಈಗ ಈ ಮೂಲಕ ನೀವು ಈಗ ಆಲ್ರೆಡಿ ಮೈಸೂರಲ್ಲಿ ಶಿವಣ್ಣ ಗೀತಕ್ಕ ಎಲ್ಲರೂ ಬರ್ತಾ ಇದ್ದಾರೆ ಸಿನಿಮಾ ನೋಡೋದಕ್ಕೆ, ಖುಷಿ ವಿಚಾರ ಅದು. ಅಂತ ಸೂಪರ್ ಸ್ಟಾರು ಟ್ರೈಲರ್ ಲಾಂಚಿಗೆ ಬಂದರು, ಒಂದು ಸಾಂಗ್ ಲಾಂಚ್ ಮಾಡಿಕೊಟ್ರು, ಹೇಗೇನು ಇವತ್ತು ಬರ್ತಾ ಇದ್ದಾರೆ, ಆ ಥರದ್ರಲ್ಲ ಸರ್ ನಮಗೆ ಗುರುಗಳಾಗೋದು. ಏನು ನನಗೆ ಉಪ್ಪಿ ಸರ್ ಸಿನಿಮಾ ನೋಡಬೇಕು ಅಂದೆ, ಅಮ್ಮ ನಾನು ಇದು ಹೈದ್ರಾಬಾದ್ ಕಿಂಗ್ ಅಂತ ಒಂದು ಸಿನಿಮಾ, ಇದು ಕಿಂಗ್ ಅದು ತೆಲಂಗಾಣ ಕಿಂಗ್, ಆಂಧ್ರ ಕಿಂಗ್ ಅಂತ ಒಂದು ಸಿನಿಮಾ ಇದೆ, ಶೂಟಿಂಗು ಮುಗಿಸ್ಕೊಂಡು ನೇರವಾಗಿ ನಾನು ಬೆಂಗಳೂರು ಏರ್ಪೋರ್ಟಿಂದ ಥಿಯೇಟ್ರ್ ಬಂದುಬಿಡ್ತೀನಮ್ಮ. ಏನಕ್ಕೆ? ಸುದೀಪ್ ಸರು ಅವರು ಅವರ ಬಿಗ್ ಬಾಸ್ ಕಾಸ್ಟ್ಯೂಮಲ್ಲಿ ಯಾವ ವಿಚಾರನೂ ಮಾತಾಡಲ್ಲ, ಒಂದು ಫೋಟೋನೂ ಕೊಡಲ್ಲ. ನಮ್ಮ ಸಾಂಗ್ ರಿಲೀಸು ಟೈಮ್ ಆಗ್ತಿದೆ, ಸ್ಟಿಚ್ ಮಾಡಬೇಕು ಸಾಂಗಲ್ಲಿ ಅಂತ ಹೇಳ ಆ ಬಿಗ್ ಬಾಸ್ ಡ್ರೆಸ್ಸಲ್ಲಿ ಹಾಕ್ಕೊಂಡು ಜಪಾನ್ ಅಕ್ಷಯ್ ಇದು ಶ್ರೀನಗರ ಕಿಟ್ಟರ್ ಮಾಡೋ ನಮ್ಮ ಸಿನಿಮಾ, ಐ ರಿಯಲಿ ವೆರಿ ಹ್ಯಾಪಿ ಟು ಡೆಡಿಕೇಟ್ ದಿಸ್ ಸಾಂಗ್ ಮಳೆ ಅಂತ ಬಾ ಅಂತೆಲ್ಲ ಹೇಳೋದು ಏನಕ್ಕೆ ಬೇಕಿತ್ತು ಅಲ್ವಾ? ಶಿವಣ್ಣ ಪ್ರೀ ರಿಲೀಸ್ ಇವೆಂಟ್ ಬಂದು ಸಿನಿಮಾನೇ ಯಾಕೆ ನೋಡಬೇಕಾಗಿತ್ತು? ರಾಜ್ಬಿ ಶೆಟ್ಟಿ ಅವ್ರು ನಾಳಿದ್ದು ನೋಡ್ತಾ ಇದ್ದಾರೆ, ನಾಳೆ ಶುಕ್ರವಾರ ಅವ್ರು ಬಂದು ನೋಡೋಂಥದ್ದೇನಿತ್ತು? ಎಲ್ಲರೂ ಒಗ್ಗಟ್ಟಾಗಿ ಯಾಕೆ ಕೆಲಸ ಮಾಡ್ತೀವಿ ಅಂತಂದರೆ, ಯಾಕೆ ಹಾರೈಸ್ತಾರೆ ಅಂದರೆ, ಒಂದು ಕನ್ನಡ ಸಿನಿಮಾ ಗೆಲ್ಲಿ, ನಮ್ಮ ಕನ್ನಡದ ನಿರ್ದೇಶಕ ಗೆಲ್ಲಿ, ಒಂದು ಕನ್ನಡದ ಟೀಮ್ ಗೆಲ್ಲಿ, ಒಂದು ಕನ್ನಡದ ಸಿನಿಮಾ ಗೆದ್ದರೆ ನಮ್ಮ ಚಿತ್ರರಂಗ ಗೆದ್ದಂಗೆ, ನಮ್ಮ ಭಾಷೆ ಗೆದ್ದಂಗೆ ಅಂತ ಒಬ್ರಿಗೊಬ್ರು ಈಗ ದರ್ಶನ್ ಸರ್ ಯಾವುದೋ ಒಂದು ಸಿನಿಮಾದಲ್ಲಿ ಹೋಗಿ ಒಂದು ಆಡಿಯೋ ರಿಲೀಸ್ ಮಾಡಿಕೊಡ್ತಾರೆ, ಅಥವಾ ಒಂದು ಗೆಸ್ಟ್ ಅಪಿಯರೆನ್ಸ್ ಮಾಡ್ತಾರೆ. ನನ್ನ ಸಿನಿಮಾದಲ್ಲೇ ಮಾಡಿದ್ರು, ಅಮರ್ ಅನ್ನೋ ಸಿನಿಮಾಲಿ. ಅವತ್ತು ಅವ್ರ ಉದ್ದೇಶ ಏನಾಗಿತ್ತು? ಗೆಲ್ಲಬೇಕು ಸಿನಿಮಾ ಅಂತ. ಸೊ ಈ ಥರದ್ದೆಲ್ಲ ಮಾಡಿ ಒಬ್ರಿಗೊಬ್ರು ಗೆಲ್ಲೋ ಒಂದು ನಿಟ್ಟಿನಲ್ಲಿ ಹೋರಾಟ ಮಾಡ್ತಿರುವಾಗ ರಚಿತಾರಾಮ್ ಅವ್ರು ಯಾಕೆ ಈ ಸ್ಟ್ಯಾಂಡ್ ತೊಗೊಂಡ್ರು ನಂಗೆ ಗೊತ್ತಿಲ್ಲ. ಐ ಆಮ್ ವೆರಿ ಸಾರಿ ಫಾರ್ ಯು ರಚಿತಾ, ವಾಟ್ ಇಟ್ ಈಸ್ ವೆರಿ ರಾಂಗ್. ಕೊನೆಯದಾಗಿ ನಿಮ್ಮ ವೆರಿ ಕ್ಲೋಸ್ ಅಂತ ಹೇಳಿದ್ರೆ, ತುಂಬ ಆತ್ಮೀಯ ಆಕೆ ಅಂತ ಹೇಳಿದ್ರಿ, ಆಕೆ ಮಾಡಿದಂಥ ಈ ಒಂದು ತಪ್ಪು, ಈ ಒಂದು ಬೇಸರ, ಈ ಮೂಲಕ ಏನು ಹೇಳಕ್ಕೆ ಬಯಸ್ತೀರಿ? ಮುಂದಿನ ದಿನಗಳಲ್ಲಿ ಇನ್ನೂ ತುಂಬ ದೊಡ್ಡದಿದೆ ಸಿನಿಮಾ ರಂಗ, ಹಾಗಾಗಿ ಏನು ಹೇಳಕ್ಕೆ ಬಯಸ್ತೀರಿ? ಅಲ್ಲ, ಈ ಮೂಲಕ ನಾನು ಅವ್ರಿಗೆ ಹೇಳ್ತಾ ಇರೋದ್ರಿಂದ ಐ ಆಮ್ ವೆರಿ ಸಾರಿ ಫಾರ್ ಯು, ವಾಟ್ ಹ್ಯಾವ್ ಡನ್ ಇಸ್ ವೆರಿ ರಾಂಗ್. ನೀವು ಮಾಡೋದು ನಿಜವಾಗ್ಲೂ ತಪ್ಪು. ಫಸ್ಟ್ ಆಫ್ ಆಲು ನೀವು ಆ್ಯಕ್ಟ್ ಮಾಡಿದಿರೋ ಸೀನ್ಗಳಿಗೆ ಡಬ್ ಮಾಡದೇ ಇರೋದೇ ತಪ್ಪು. ಅದನ್ನು ಕ್ಷಮಿಸಿದ್ದೀನಿ ಒಬ್ಬ ನಿರ್ದೇಶಕನಾಗಿ. ಯಾಕೆಂದರೆ ಎಲ್ಲ ಕಾಲದಲ್ಲೂ ಎಲ್ಲವನ್ನೂ ಹಿಂಗೆ ಹಿಡ್ಕೊಂಡು ಮಾಡಿಸ್ಕೊಳಕ್ಕಾಗಲ್ಲ. ಸೊ ದೆಲ್ ಬಿ ಲಿಟಲ್ ಕಾಂಪ್ರಮೈಸ್. ಓಕೆ, ನಮ್ಮ ಹುಡುಗಿ ಇವರು ಅದೇ ಅವಾಗೇನಿದ್ರು ಇದು ರಜನಿ ಸರ್ ಕೂಲಿ ಪಿಕ್ಚರ್ ಮಾಡ್ತಾಯಿದ್ದಾರೆ ಅಂತ ಹೇಳಿದ್ರು. ಸಂತೋಷ ಅಲ್ವಾ? ನಮ್ಮ ಹೀರೋ ಇನ್ನೂ ರಜನಿಕಾಂತ್ ಸರ್ ಜೊತೆ ಮಾಡ್ತಿದ್ದಾರೆ ಇವಾಗ. ಆ ಟೈಮಲ್ಲಿ ಏನು ಮಾಡಿ, ಓಕೆ ಕಾಂಪ್ರಮೈಸ್ ಮಾಡ್ತೀವಿ ಬಟ್ ಅದೇ ಅವ್ರ ಹತ್ರಕ್ಕಿರೋ ವಾಯ್ಸನ್ನ ಹುಡುಕಿ ಅದಕ್ಕೆ ನಾವು ಎಷ್ಟು ಜನ ಡಬ್ಬಿಂಗ್ ಮಾಡಬೇಕು, ಅದೊಂದು ವಾಯ್ಸ್ ಹುಡುಕಬೇಕು, ನನ್ನ ಶ್ರಮ ಅದು ಇರಲಿ, ಪರವಾಗಿಲ್ಲ ಮಾಡಿದೆ. ಅದನ್ನು ತಪ್ಪು ಮಾಡಿದ್ರಿ. ಕೊನೆಗೆ ರಾಕ್ಲೈನ್ ಸರ್ ಫೋನ್ ಮಾಡಿದಾಗ ನೀವು ಸರಿಯಾಗಿ ರೆಸ್ಪಾಂಡ್ ಮಾಡಿಲ್ಲ, ಚೇಂಬರ್ ಅವ್ರಿಗೆ ಮನವಿ ಮಾಡಿದಾಗ ರೆಸ್ಪಾಂಡ್ ಮಾಡಿಲ್ಲ, ಸೂರಪ್ಪ ಸರ್ ಬಾಬು ನಿಮ್ಮ ಮ್ಯಾನೇಜರ್ ಹತ್ರ ಮಾತಾಡಿದಾಗ ನಿಮ್ಮ ಮ್ಯಾನೇಜರ್ ಕಡೆಯಿಂದ ನಮ್ಗೆ ಒಳ್ಳೆ ರೆಸ್ಪಾನ್ಸ್ ಸಿಗಲಿಲ್ಲ. ಅವ್ರು ನಿಮ್ಮ ಹತ್ರ ಮಾತಾಡಿದ್ರು ಇಲ್ಲೂ, ಅವ್ರು ಮಾತಾಡಬೇಕಾಗಿರೋದು ಅವ್ರ ಧರ್ಮ. ಕೊನೆಗೆ ನೀವು ಈ ಜನವರಿ ಜೂನ್ 6 ರಿಲೀಸ್ ಸಂಬಂಧಪಟ್ಟಂಗೆ ಏನು 45 ದಿನಗಳ ಹಿಂದೆ ನಾವು ಚೇಂಬರ್ಲಿ ಇದು ಮಾಡಿದ್ವಲ್ಲ, ಏನು ಡೇಟ್ ಅನೌನ್ಸ್ ಮಾಡಿದ್ವಲ್ಲ, ಅಲ್ಲಿಂದ ಇವತ್ತರೆಗೂ ಅವ್ರು ಯಾವ ಇದರಲ್ಲೂ ಪಾರ್ಟಿಸಿಪೇಟ್ ಮಾಡಿಲ್ಲ. ಅದ್ರ ಮೀರಿ ಅವರ ಅಭಿಮಾನಿಗಳು ಹಳೆದ್ದೆಲ್ಲ ಹಾಕಿ, ನಾನು ಮಾತಾಡೋ ವಿಡಿಯೋ ಹಾಕಿ, ಅದ್ರ ಕೆಳಗಡೆ ಅವ್ರು ಹಳೇ ಸಂಜು ಗೀತ ಮುಹೂರ್ತಕ್ಕೆ ಬಂದಾಗಿಂದ ಹಿಡಿದು ಈ ಜನವರಿ 10 ರಿಲೀಸ್ ಬಂದಿದ್ರಲ್ಲ, ಪ್ರೀ ರಿಲೀಸ್ ಉಂಟು, ಅಲ್ಲಿವರೆಗೂ ಹಾಕಿ ರಚಿತಾರಾಮ್ ಅವರೆಲ್ಲ ಮಾಡಿದ್ದಾರೆ ಅಂತಂದಾದ್ಮೇಲೆ ಸುದೀಪ್ ಅವ್ರು ಇನ್ನೂ ಏನೋ ಬೇಕು ನಿಮಗೆ ಅನ್ನೋದೆಲ್ಲ ವಿಡಿಯೋ ಹಾಕ್ಬಿಟ್ಟು ವಾಟ್ ಫೂಲಿಶೆ. ಅದಕ್ಕಾದ್ರೂ ರಿಯಾಕ್ಟ್ ಮಾಡಬೇಕಾಗಿತ್ತು. ಇದು ಹಿಂದಿಂದು, ಅವ್ರು ಕೇಳ್ತಾ ಇರೋದು ಮುಂದಿಂದು. ಇವ್ಯಾವ ನೆನ್ನೆ ಮೊನ್ನೆ ಎಡಿಟಿಂಗ್ ಕಲ್ತವೆಲ್ಲ ಇವೆಲ್ಲ ಮಾಡ್ಕೊಂಡು ಮುದೆಗಳು. ನಾವು ಎಡಿಟಿಂಗ್ ಎಷ್ಟು ವರ್ಷದಿಂದ ಕಲ್ತ್ವಿ ಸರ್. ಸಿನಿಮಾ ನೆಗೆಟಿವ್ ಕಟ್ ಮಾಡಿ ಟೇಪ್ ಹಾಕೋದ್ರಿಂದ ಕಲ್ತಿದ್ದೀವಿ ಎಡಿಟಿಂಗ್ನ. ಇವತ್ತು ಇದಕ್ಕೊಂದು ಕೌಂಟ್ರ್ ಕೊಡೋದಂಗೆ ಕಷ್ಟನಾ? ಯಾವತ್ತು ಜನನ ಮುಟ್ಟಾಳ್ರಿ ಮಾಡಬಾರ್ದು, ಜನಕ್ಕೆ ತಪ್ಪು ಮಾಹಿತಿ ನೀಡಬಾರ್ದು, ಮರ್ಯಾದೆ ಕಳ್ಕೊಳ್ಳೋದು ನೀವೇ. ನೀವು ಮಾಡಿದ್ರೆ ನಾನು ಮಾಡಿಲ್ಲ ಕೇಳಿ, ಮರ್ಯಾದೆ ಕಳ್ಕೊಳ್ಳೋ ಜಾಗದಲ್ಲಿ ನಾನು ಯಾವತ್ತೂ ನಿಂತ್ಕೊಳ್ಳಲ್ಲ ಅಲ್ವಾ? ಸೊ ಅದನ್ನಾದರೂ ಮಾಡಬೇಡಿ ಅಂತ ನಿಮ್ಮ ಅಭಿಮಾನಿಗಳಿಗೆ ಹೇಳ್ಬೇಕಾಗಿತ್ತು ನೀವು. ಅದು ಹಳೇದು, ಇವ್ರು ಕೇಳ್ತಿರೋದು ಹೊಸದು. ಈಗ ಜೂನ್ 6 ರಿಲೀಸ್ ಆಗಿತ್ತಲ್ಲ, ಆ ಶಿವಣ್ಣವ್ರು ಬಂದಿದ್ರಲ್ಲ, ಆ ಪ್ರೀ ರಿಲೀಸ್ ಹೋಗಲಿಲ್ಲ. ಇವರು ಪ್ರಜಾ ಟಿ ವಿಲಿ ಕೂತಿದ್ರಲ್ಲ, ಆ ಟಿ ವಿ ಡಿಬೇಟ್ಗೆ ಹೋಗಲಿಲ್ಲ. ಟಿ ವಿನಲ್ಲಿ ಕೂತಿದ್ರಲ್ಲ, ಅಲ್ಲಿ ಇಂಟರ್ವ್ಯೂಗೆ ಹೋಗಲಿಲ್ಲ. ಪಬ್ಲಿಕಲ್ಲಿ ಕೂತಿದ್ರಲ್ಲ, ಅಲ್ಲಿಗೆ ಹೋಗಲಿಲ್ಲ. TV5 ಕೂತಿದ್ವಲ್ಲ, ಅಲ್ಲಿಗೆ ಹೋಗಲಿಲ್ಲ. ಎಲ್ಲ ಕಡೆ ಹೋಗಿದ್ರು ಇವರು, ಅಲ್ಲೆಲ್ಲೂ ನಾನು ಪಾರ್ಟಿಸಿಪೇಟ್ ಮಾಡಿಲ್ಲ. ಕೊನೆಗೆ ನಮ್ಮ ಮನೆ ಹತ್ರನೇ ಕ್ಯಾಮ್ರಾ ಕಳಿಸ್ತೀವಿ ಅಂದರು ಡೈರೆಕ್ಟ್ರು, ಎಲ್ಲ ಚಾನಲ್ ಕಳಿಸ್ತೀವಿ ಅಂತಂದರು. ನಾನು ಅದನ್ನೂ ಮಾಡಿಲ್ಲ.
ಎಷ್ಟು ತಪ್ಪಿದೆ ನಿಮ್ಮ ಹತ್ರ, ಅದನ್ನು ಅವ್ರಿಗೆ ಹೇಳ್ಬೇಕು. ಇರಲಿ, ಸರ್ ಮುಟ್ಟಾಳು ಹೃದಯ ಇರ್ತಾರೆ, ಏನು ಮಾಡೋಕ್ಕಲ್ಲ. ಸರ್ ಎನಿವೆ ಒಬ್ಬ ನಾಯಕಿ ಪ್ರಚಾರಕ್ಕೆ ಬರಲಿಲ್ಲ ಅಂತಂದರೆ ಜನ ಡಿಸೈಡ್ ಮಾಡ್ತಾರೆ ಅದನ್ನು, ಈ ಸಿನಿಮಾ ಗೆಲ್ಲಿಸ್ಬೇಕಾ ಅಥವಾ ಬೇಡವಾ ಅಥವಾ ಚೆನ್ನಾಗಿದೆ ಇಲ್ವಾ ಅಂತೇಳಿ. ಆ ನಿಟ್ಟಿನಲ್ಲಿ ಜನ ನಿಮಗೆ ಗೆಲ್ಸಾಗಿದೆ. ಒಬ್ಬ ನಾಯಕಿ ಬಂದಿಲ್ಲ ಅಂದರೆ ಸಿನಿಮಾ ಏನು ಸೋತಿಲ್ಲ ಸರ್, ತುಂಬ ಅದ್ಭುತವಾಗಿ ಯಶಸ್ವಿಯಾಗಿದೆ. ಇಡೀ ಇಂಡಸ್ಟ್ರಿ ಜೊತೆ ನಿಮ್ಮದು ಎಲ್ಲ ಕೂಡ ನಿಂತಿದ್ದಾರೆ. ಶಿವಣ್ಣ ಅಂತ ಘಟಾನುಘಟಿಗಳ ಜೊತೆಲಿ ಬಂದು ಟ್ರೈಲರ್ ಲಾಂಚಿಗೆ ಬರ್ತಾರೆ, ಈ ಸಾಂಗ್ ಲಾಂಚ್ ಮಾಡ್ಕೊಡ್ತಾರೆ, ಎಗೇನ್ ಮತ್ತೆ ಮೈಸೂರಲ್ಲಿ ಸಿನಿಮಾ ನೋಡ್ತಾರೆ, ಉಪ್ಪಿ ಸರ್ ಡೈರೆಕ್ಟ್ ಇದಕ್ಕೆ ಬರ್ತಾರೆ ಅಂತಂದರೆ ಅದೆಲ್ಲ ನೀವು ಗಳಿಸ್ಕೊಂಡಿರುವಂಥ ಸಂಪಾದನೆ ಇಷ್ಟು ವರ್ಷಗಳಲ್ಲಿ. ಒಬ್ಬ ರಚಿತಾರಾಮ್ ಬರಲಿಲ್ಲ ಅಂತಂದ್ರೆ ಸಿನಿಮಾಗೆ ಏನು ಆಗಿದ್ದೇನಿಲ್ಲ, ಆದರೆ ಅವರು ಮಾಡಿರುವಂಥ ತಪ್ಪುಗಳಿಗೆ ಉತ್ತರ ಕೊಡಬೇಕು ಅನ್ನೋದು ನಿಮ್ಮ ವಾದ. ಸ್ಪಷ್ಟನೆ ಕೊಡಬೇಕು. ಮುಂದೊಂದು ದಿನ ನಾನು ದರ್ಶನ್ ಸರ್ ಕರೆದು ಸಿನಿಮಾ ತೋರಿಸ್ಬೇಕು ಅಂತ ಆಸೆ ಇದೆ. ಆ ಪ್ರಯತ್ನ ಮಾಡ್ತೀವಿ. ಇಡೀ ಕನ್ನಡ ಚಿತ್ರರಂಗದ ಎಲ್ಲ ಸೂಪರ್ ಸ್ಟಾರ್ಗಳನ್ನು ಕರೆದು ತೋರಿಸ್ಬೇಕು ಅಂತ ನನ್ನ ಆಸೆ ಇದೆ. ಯಾಕೆಂದರೆ ಇಂಥ ಸಿನಿಮಾ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಕಷ್ಟ, ಆ ಕ್ಲೈಮ್ಯಾಕ್ಸನ್ನು ಬರ್ಕೊಳ್ಳೋದೇ ಕಷ್ಟ. ಇಟ್ಸ್ ಅ ವೆರಿ ಚಾಲೆಂಜಿಂಗ್ ಟು ದ ಡೈರೆಕ್ಟರ್. ಒಂದು ವ್ಯಕ್ತಿಯ ಸಾವಾಗಿದೆ ಅಂತೇಳಿ ಆ ವ್ಯಕ್ತಿಯ ಬಗ್ಗೆ ಇನ್ನೂ 10 ನಿಮಿಷ ಹೇಳೋದಿದೆಯಲ್ಲ ಕ್ಲೈಮ್ಯಾಕ್ಸ್ ಅಲ್ಲ, ನಾನು ಆಡಿಯನ್ ಕೂರಿಸೋದೇ ಇಲ್ಲ, ಮೇಲೆ ಹೇಳಿದೆ. ಇಟ್ಸ್ ವೆರಿ ಟಫ್. ಒಂದು ನಮ್ಮ ದೇಶೀಯ ಕಥೆ, ನಮ್ಮ ಶಿಡ್ಲಘಟ್ಟದ ಸಿಲ್ಕ್ ಬಗ್ಗೆ ಯೋಚನೆ ಮಾಡೋದಿದೆಯಲ್ಲ, ದಟ್ಸ್ ವೆರಿ ಟಫ್. ಹಾಗಾಗಿ ಈ ಸಿನಿಮಾದ ಕಥೆನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೂ ತೋರಿಸ್ಬೇಕು ಅಂತ ನನ್ನ ಆಸೆ ಇದೆ. ಒಂದು ಡೇ ಒನ್ ಇದೆ, ಇವತ್ತಿಗೂ ಇದೆ. ಆ ಕೆಲಸ ಆಗುತ್ತೆ. ಸೊ ಕನ್ನಡದ ನನ್ನ ಎಲ್ಲ ಪ್ರೇಕ್ಷಕ ಮಹಾಪ್ರಭುಗಳು ಏನೆಲ್ಲ ಸಮಸ್ಯೆಗಳಾಗಿರ್ಬೋದು, ಇದು ಸಮಸ್ಯೆಗಳಾಗೆ ಉಳ್ಕೊಳ್ಳಲ್ಲ. ಸೊ ಇದಕ್ಕೆ ಸ್ಪಷ್ಟನೆ ಅಷ್ಟೇ ಕೇಳಿರೋದು ನಾನು. ಆ ಸ್ಪಷ್ಟನೆಗೆ ತಪ್ಪು ಅವರಿಂದ ಆಗಿದ್ದರೆ ಚೇಂಬರ್ ಅವ್ರಿಗೆ ಶಿಕ್ಷೆ ಕೊಡಲಿ, ನನ್ನಿಂದ ಆಗಿದ್ರೆ ನನಗೆ ಶಿಕ್ಷೆ ಕೊಡಲಿ. ಆದರೆ ನೀವು ಮಾತ್ರ ಸಿನಿಮಾ ನೋಡೋದನ್ನು ಮರಿಬೇಡಿ. ಇಟ್ಸ್ ಅ ವಂಡರ್ಫುಲ್ ಫಿಲಮ್. ಸಂಜು ಬೆಟ್ಸ್ ಗೆಟ್ ಪಾರ್ಟ್ 2. ಲವ್ ಯು ಸರ್. ನಿಮ್ಮ ಎಲ್ಲ ಅಡೆತಡೆಗಳು ಹೋಗಿ ಮತ್ತೆ ಸಿನಿಮಾ ಮತ್ತಷ್ಟು ಮುನ್ನುಗ್ಲಿ. 100 ದಿನಗಳ ಯಶಸ್ವಿ ಕಾರ್ಯಕ್ರಮದಲ್ಲಿ ಎಲ್ಲರೂ ಭೇಟಿಯಾಗೋಣ. ಸಂಜು ಬೆಟ್ಸ್ ಗೀತ 2 ಸಿನಿಮಾ ನಿಜಕ್ಕೂ 2 ಗಂಟೆ 10 ನಿಮಿಷದಲ್ಲಿ ಇಡೀ ಸ್ವಿಟ್ಜರ್ಲ್ಯಾಂಡನ್ನ ಒಂದು ರೌಂಡ್ ನೋಡ್ಕೊಬೋದಂಥ ಸಿನಿಮಾ. ನಾನು ನೋಡಿದ್ದೀನಿ. ಸಿನಿಮಾದಲ್ಲಿ 21 ನಿಮಿಷಗಳ ಆ್ಯಡ್ ಮಾಡಲಾಗಿದೆ. ಇನ್ನೂ ಒಂದು ಒಳ್ಳೆ ಬ್ಯೂಟಿಫುಲ್ ಸಿನಿಮಾ. ಯಾವುದೇ ರೀತಿಯಾದ ಬಡದಾಟಗಳಿಲ್ಲದೆ ಪೀಸ್ಫುಲ್ಲಾಗಿ 2 ಗಂಟೆ 10 ನಿಮಿಷ ನಿಮಗೆ ಭಾಳ ಖುಷಿ ಕೊಡುವಂಥ ಸಿನಿಮಾ ಆಗುತ್ತೆ. ಅದರಲ್ಲೂ ನಮ್ಮ ಏನೋ ಬ್ಯೂಟಿ ಅಂತ ಕರೆಯುವಂಥ ಬ್ಯೂಟಿಫುಲ್ ಡೈರೆಕ್ಟ್ರು ನಾಗಶೇಖರ್ ನಿರ್ದೇಶನ ಬಂದಿರುವಂಥ ಸಿನಿಮಾ. ಸರ್ ಆಲ್ ದ ಬೆಸ್ಟ್. ಯಾವುದೇ ಸಮಸ್ಯೆಗಳು ಅದು ಆಗಬಾರ್ದು ಇನ್ಮೇಲೆ. ಮತ್ತಷ್ಟು ಅದು ಚೇಂಜ್ ಮಾಡೋಣ. ಎಸ್ ಸರ್, ಮಾಡೋಣ ಸರ್. ಆಲ್ ದ ಬೆಸ್ಟ್. ನಿಮ್ಮ ಮುಂದಿನ ಸಿನಿಮಾ ಯಾವಾಗ ಏನು ಅಂತ ಒಂದು ಲೈನಲ್ಲಿ ಹೇಳ್ಬಿಟ್ರೆ. ಆ ಮುಂದಿನ ಸಿನಿಮಾ ಈಗ ರಚಿತಾ ಇದು ನಮ್ಮ ರಮ್ಯಾ ಅವ್ರು ನೋಡಿ, ರಚಿತಾರಾಮ್ ಅವ್ರು ನೋಡಿ ಎಷ್ಟು ಯೂಸ್ ಆಗಿಬಿಟ್ಟಿದ್ದೀನಿ ನಾನು. ನೋಡಿ ಅಷ್ಟು ಒಳ್ಳೆ ನನ್ನ ಮನಸ್ಸಲ್ಲಿ ಉಳ್ಕೊಂಡಿದ್ದಾರೆ ಅವರು. ಮುಂದಿನ ಸಿನಿಮಾ ಆ್ಯಕ್ಚುಲಿ ಜೂಲಿಯೆಟ್ ಅಂತ ರಮ್ಯಾ ಅವ್ರ ಜೊತೆ ಮಾತುಕತೆ ನಡೀತಾ ಇದೆ. ರಮ್ಯಾ ಅವರು ಆ್ಯಸ್ ಜೂಲಿಯೆಟ್ ಮಾಡ್ತಾ ಇದ್ದಾರೆ. ಮತ್ತು ಫಾಜಲ್, ಉಪೇಂದ್ರ ಸರ್, ಮನೋಜ್ ಬಾಜ್ಪಾ, ಹೀಗೆ ದೊಡ್ಡ ಸ್ಟಾರ್ ಕ್ಯಾಸ್ಟಿಂಗ್ ಒಂದು 25 ರಿಂದ 30 ಕೋಟಿ ವೆಚ್ಚದ ಸಿನಿಮಾ. ಆ ಸಿನಿಮಾದ ಡಿಸ್ಕಷನ್ ನಡೀತಾ ಇದೆ. ಅತಿ ಶೀಘ್ರದಲ್ಲಿ ರಮ್ಯಾ ಅವ್ರಿಗೆಲ್ಲ ಆಲ್ಮೋಸ್ಟ್ ಎಲ್ಲ ಓಕೆ ಆಗಿದೆ. ಡೇಟ್ಸ್ ಪ್ಲಾಟ್ ಮಾಡಿ ಅಗ್ರಿಮೆಂಟ್ಗಳಾಗೋ ಥರದ ಕೆಲಸಗಳಿದೆ. ಸೊ ಐ ಲವ್ ಡೇಟ್ ಇಶ್ಯೂ. ಎಸ್ ಸರ್, ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಮೈಸೂರು ಓಡ್ತಾ ಇದ್ದೀರಾ, ಶಿವಣ್ಣ ಜೊತೆ ಸಿನಿಮಾ ನೋಡಿ ಎಂಜಾಯ್ ಮಾಡಿ ಸರ್. 100 ಡೇಸಲ್ಲಿ ಸಿಗೋಣ. ಖಂಡಿತ ಸರ್ ಕಳಿಸ್ಕೊಡ್ತೀನಿ. ಎಸ್, ಇದು ನಿರ್ದೇಶಕ ನಾಗಶೇಖರ್ ಅವರ ಮಾತು. ಮಾಡಿರುವಂಥ ತಪ್ಪುಗಳಿಗೆ ಕಾರಣಗಳೆಲ್ಲ ಕೇಳ್ತಿದ್ದಾರೆ. ಆರೋಪಗಳು ಅಥವಾ ಬೇರೆ ಅನ್ನೋದಲ್ಲ. ಯಾಕೆ ಬಂದಿಲ್ಲ ಅಂತ ಸ್ಪಷ್ಟನೆ ಬೇಕಾಗಿದೆ ಅವ್ರಿಗೆ. ಈಗಾಗಲೇ ಸಿನಿಮಾ ಅದ್ಭುತ ಪ್ರದರ್ಶನ ಕಾಣ್ತಾ ಇದೆ. ಮಲ್ಟಿಪ್ಲೆಕ್ಸ್ಗಳಲ್ಲಿ, ಥಿಯೇಟರ್ಗಳಲ್ಲಿ ಸಾಕಷ್ಟು ಯಶಸ್ಸನ್ನು ಕಾಣ್ತಾ ಇದೆ. ಸೊ ಈಗ ಶಿವಣ್ಣ ಕೂಡ ಅದಕ್ಕೆ ಮತ್ತೆ ಸಾಥ್ ಕೊಡ್ತಾ ಇದ್ದಾರೆ. ಸಂಜು ಬೆಟ್ಸ್ ಗೀತ 2 ಸಿನಿಮಾ ಅದ್ಭುತ ಯಶಸ್ವಿಯಾಗಲಿ, 100 ದಿನಗಳು ಪೂರೈಸಲಿ ಅಂತ ಹಾರೈಸ್ತಾ ಇದ್ದೀವಿ. ಕ್ಯಾಮರಾ ಪರ್ಸನ್ ರಾಮಕೃಷ್ಣ, TV5 ನ್ಯೂಸ್, ಬೆಂಗಳೂರು.